ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗಾಯ್ಸ್. ಎಲ್ಲ ಕೆಲಸನೂ ಮುಗಿಸ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ, ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಯಾವ ಟಾಪಿಕ್ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ. ಸೊ ನಾನು ಅಂತಂದರೆ ಯಾವ ರೀತಿ ಈ ಒಂದು ತಂತ್ರನ ಮಾಡ್ಕೊಳ್ಳೋದು, ಹಾಗೆಯೇ ಈ ತಂತ್ರ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ನ ಕೊಡೋದನ್ನ ಮರಿಬೇಡಿ, ಓಕೆನಾ. ದಯವಿಟ್ಟು ಗಾಯ್ಸ್ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ಇನ್ನೊಬ್ಬರ ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಲೈಕ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ, ಓಕೆನಾ. ಹೇಗಪ್ಪ ಅಂತ ನೀವು ಕೇಳ್ಬೋದು. ನೀವು ಆದಷ್ಟು ಲೈಕ್ ಮಾಡಿದಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ಸೊ ಇನ್ನೊಬ್ಬರು ಅಂತಂದರೆ ಬೇರೆಯವರು ತುಂಬ ಜನ ಕಷ್ಟದಲ್ಲಿ ಬಳಲ್ತಾ ಇರ್ತಾರೆ ಅಲ್ವಾ. ಅವರೆಲ್ಲರಿಗೂ ಕೂಡ ನಿಮ್ಮ ಒಂದು ಲೈಕಿಂದ ಅವರೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ನಮ್ಮ ಕಡೆಯಿಂದ ಇನ್ನೊಬ್ರಿಗೆ ಹೆಲ್ಪ್ ಆದರೆ ನಮಗೂ ಇನ್ನೊಂದು ಕಡೆಯಿಂದ ಹೆಲ್ಪ್ ಆಗುತ್ತೆ ಅಲ್ವಾ. ದೇವರು ಹೆಂಗೆ ಅಂತಂದರೆ ಗಾಯ್ಸ್, ಅಂದರೆ ಇನ್ನೊಬ್ಬರಿಂದ ನಮ್ಗೆ ಹೆಲ್ಪ್ ಆಗಬೇಕು ಅಂತ ನಾವು ಹೆಲ್ಪ್ ಮಾಡಬೇಕು ಅಂತ ಏನಿಲ್ಲ. ನಾನು ಹೇಳ್ತಾ ಇರೋದು ಆಯಿತಾ. ನಾವು ಒಬ್ಬರು ಕಷ್ಟಕ್ಕೆ ನೆರವಾದರೆ, ನಮಗೆ ಅಂತ ಕಷ್ಟ ಅಂತ ಬಂದಾಗ, ನಮ್ಮ ಕಷ್ಟ ಕಾಲದಲ್ಲಿ ಇನ್ನೊಬ್ರು ನಮಗೆ ಖಂಡಿತವಾಗ್ಲೂ ಹಾಗೆ ಆಗ್ತಾರೆ. ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇರೋದು, ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಓಕೆನಾ. ಗೈಸ್, ಮನುಷ್ಯ ಅಂತ ಅಂದಮೇಲೆ ಕಷ್ಟ ಅನ್ನೋದನ್ನ ತುಂಬ ಜನ ಅನುಭವಿಸ್ತಾ ಇರ್ತಾರೆ ಅಲ್ವಾ. ಅದರಲ್ಲೂ ಹಣದ ಸಮಸ್ಯೆ ಏನಾದರೂ ಮನುಷ್ಯನಿಗೆ ಬಂದುಬಿಟ್ರೆ ನಿಜವಾಗ್ಲೂ ಮನುಷ್ಯ ಬದುಕೋದು ಇಲ್ಲ ಅಲ್ವಾ. ಯಾಕಂದರೆ ಸ್ವಲ್ಪ ಜನ ತುಂಬ ಸಾಲನ ಮಾಡ್ಕೊಂಡಿರ್ತಾರೆ. ಆ ಸಾಲ ತೀರ್ಸೋಕ್ಕಾಗದೇ ಅಂತಂದರೆ ಸಾಲ ಮಾಡಿಕೊಂಡು ತುಂಬಾ ಸಾಲ ತೀರ್ಸೋಕ್ಕಾಗ್ದೇ ಕೆಲವೊಬ್ಬರು ಪ್ರಾಣ ಕಳ್ಕೊಂಡಿರೋರು ಇದ್ದಾರೆ ಅಲ್ವಾ. ಅದನ್ನು ನಾನು ಕಣ್ಣಾರ ನೋಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಇನ್ನು ಕೆಲವೊಬ್ಬರು ಏನು ಅಂತಂದರೆ ಸಾಲನ ಕೊಟ್ಟಿರ್ತಾರೆ, ಅದು ವಾಪಸ್ಸು ಬರ್ತಾ ಇರೋದಿಲ್ಲ ಅವರಿಗೆ. ಆ ರೀತಿ ಕೂಡ ಅನುಭವಿಸ್ತಾ ಇರ್ತಾರೆ. ಇನ್ನೊಬ್ಬರು ದುಡ್ಡಿನ ಅಂತಂದರೆ ದುಡ್ಡಿದ್ರೂ ಕೂಡ ಅವರಿಗೆ ತುಂಬಾ ದುಡ್ಡು ಜಾಸ್ತಿ ಇರುತ್ತೆ ಅಂದರೂ ಕೂಡ ಅವ್ರಿಗೆ ಆರೋಗ್ಯದ ಸಮಸ್ಯೆ ಆಗಿರಬಹುದು, ಇಲ್ಲ ಇನ್ನೊಂಥರ ಸಮಸ್ಯೆ ಆಗಿರ್ಬೋದು, ಆ ಥರ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ದುಡ್ಡೇ ಸಮಸ್ಯೆ ಆಗಿಬಿಡುತ್ತೆ. ಈ ರೀತಿ ಮನುಷ್ಯ ಅಂತ ಅಂದಮೇಲೆ ಕೆಲವೊಂದು ಅಂತಂದರೆ ಈ ರೀತಿ ತೊಂದರೆಗಳನ್ನ ಅನುಭವಿಸ್ತಾ ಇರ್ತೀವಿ ಅಲ್ವಾ. ಈ ತೊಂದರೆಗಳೆಲ್ಲ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಅಂತಲೇ ಪರಿಹಾರ ಶಾಸ್ತ್ರದಲ್ಲಾಗಿರಬಹುದು, ಹಾಗೆಯೇ ಸಿದ್ಧಿಶಾಸ್ತ್ರದಲ್ಲಾಗಿರಬಹುದು ಕೆಲವೊಂದು ಪರಿಹಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಆಯಿತಾ. ಅಂದರೆ ಮನುಷ್ಯನ ಏಳಿಗೆಗೆ ಅಂತಲೇ ಕೆಲವೊಂದು ಪರಿಹಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ನಾವು ಮನೆಯಲ್ಲೇ ಯೂಸ್ ಮಾಡಿಕೊಂಡು ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಈ ಚಿಕ್ಕ ಪುಟ್ಟ ತಂತ್ರಗಳನ್ನ ನಾವು ಮಾಡ್ಕೊಳ್ಬೇಕಾಗತ್ತೆ, ಓಕೆನಾ. ಸೊ ಬನ್ನಿ, ತಡ ಮಾಡದೆ ಯಾವ ರೀತಿ ಮಾಡ್ಕೊಳ್ಳೋದು ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ತಂತ್ರದಿಂದ ಅಂತಂದರೆ ಗಾಯ್ಸ್, ನೀವು ದೇವ್ರ ಮನೆಯಲ್ಲಿ ಯೂಸ್ ಮಾಡುವಂಥ, ಈಗ ದೇವ್ರಿಗಾಗಿರಬಹುದು ಇಲ್ಲ ಒಂದು ಒಳ್ಳೆ ಕಾರ್ಯಗಳಿಗಾಗಿರಬಹುದು, ಅರಿಶಿಣ ಮತ್ತು ಕುಂಕುಮನ ನಾವು ಯೂಸ್ ಮಾಡ್ತೀವಿ ಅಲ್ವಾ. ಕುಂಕುಮ ಮತ್ತು ಅರಿಶಿಣಕ್ಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಂಬಾ ಒಂದು ವ್ಯಾಲ್ಯೂ ಅನ್ನೋದು ಇದೆ ಅಲ್ವಾ. ಸೊ ಹಾಗಾಗಿ ಈ ಕುಂಕುಮದ ಡಬ್ಬದ ಒಳಗಡೆ ನಾನು ಹೇಳುವಂಥ ಈ ಒಂದು ವಸ್ತುವನ್ನು ನೀವು ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ಧನಾಗಮನ ಆಗುತ್ತೆ, ಧನಪ್ರಾಪ್ತಿ ಆಗುತ್ತೆ. ಯಾವುದೇ ಒಂದು ನೀವು ಕಷ್ಟದಲ್ಲಿ ಬಳಲ್ತಾ ಇದ್ರೂ ಕೂಡ ನಿಮಗೆ ಒಳ್ಳೆಯದಂತೂ ಆಗೋದಂತೂ ಖಂಡಿತ ಆಯಿತಾ. ಹಾಗೆಯೇ ನಿಮ್ಮ ನಿಮಗೆ ಅದೃಷ್ಟ ಅನ್ನೋದು ಉಳಿದು ಬರುತ್ತೆ, ಸರಿನಾ. ಈ ಉಪ್ಪಿಂದ ಆಗಿರಬಹುದು, ಈ ಅರಿಶಿನ ಕುಂಕುಮ ಆಗಿರಬಹುದು, ಲವಂಗ ಆಗಿರಬಹುದು, ಹಾಗೆಯೇ ಏಲಕ್ಕಿ ಆಗಿರಬಹುದು, ಈ ರೀತಿ ಕೆಲವೊಂದು ಪದಾರ್ಥಗಳಲ್ಲಿ ಮಾಡುವಂಥ ತಂತ್ರಗಳಿಗೆ ಗಾಯ್ಸ್ ಬೇಗನೆ 100ಗೆ 200% ರಿಸಲ್ಟನ್ನು ಕೊಟ್ಟೇ ಕೊಡುತ್ತೆ. ಅದು ಅಂದರೆ ಶೀಘ್ರವಾಗಿ ರಿಸಲ್ಟನ್ನು ಕೊಟ್ಟೇ ಕೊಡುತ್ತೆ, ಸರಿನಾ. ಸೊ ನೀವು ಈ ಒಂದು ತಂತ್ರನ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ ಅತಿ ಹೆಚ್ಚು ಬೇಗನೆ ನಿಮ್ಮ ಕಷ್ಟಗಳು ಅಂತಂದರೆ ಯಾರು ಸಾಲನ ಈಸ್ಕೊಂಡಿದ್ರೆ ಕೊಡ್ತಾ ಇಲ್ಲ ಅಂತಂದರೆ ಅದು ಬೇಗನೆ ನಿಮಗೆ ಸಾಲನ ಅವರು ತೀರಿಸ್ತಾರೆ, ಸರಿನಾ. ಅದರ ಜೊತೆಗೆ ನಿಮಗೆ ಏನಾದರೂ ಹಣದ ಸಮಸ್ಯೆನಲ್ಲಿ ಬಳಲ್ತಾ ಇದ್ದರೆ, ಹಾಗೆಯೇ ಅದ್ರ ಜೊತೆಗೆ ಮನೆಯಲ್ಲಿ ಒಂದು ನೆಗೆಟಿವಿಟಿ ಏನಾದರೂ ಇರುತ್ತೆ, ಅದನ್ನು ಕೂಡ ಒಂದು ನೆಗೆಟಿವಿಟಿನ ಹೊರಗಡೆ ಹಾಕುತ್ತೆ ಇದು, ಆಯಿತಾ. ಹೇಗೆ ಅಂತ ನೀವು ಕೇಳ್ಬೋದು, ಹೇಳ್ತಾ ಹೋಗ್ತೀನಿ ನಾನು ಮುಂದೆ. ಅದಾದಮೇಲಿಂದ ಗಾಯ್ಸ್, ನೀವು ಮನೇನ ಆದಷ್ಟು ಕ್ಲೀನಾಗಿ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಮಾತೆ ಮಹಾಲಕ್ಷ್ಮಿಗೆ ಸ್ವಚ್ಛತೆ ಅಂದರೆ ತುಂಬಾ ಇಷ್ಟ. ಸ್ವಚ್ಛತೆ ಎಲ್ಲಿ ಇರುತ್ತೋ ಮಾತೆ ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಅವ್ರ ಮನೆಯಲ್ಲಿ ನೆಲೆಸಿರ್ತಾರೆ, ಸರಿನಾ. ಬಿಟ್ಟಂತೂ ಹೋಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಆದಷ್ಟು ಮನೇನ ಕ್ಲೀನಾಗಿ ಇಟ್ಕೊಳ್ಳಿ. ಕ್ಲೀನಾಗಿ ಅಂತಂದರೆ ಅಲ್ಲಲ್ಲೇ ತಿಂದಿದ್ದೆಲ್ಲ ಬಿಸಾಕಬೇಡಿ. ಸಿಂಕಲ್ಲಿ ಪಾತ್ರೆಗಳನ್ನ ಬಿಡಬೇಡಿ. ಸಿಂಕಲ್ಲಿ ಪಾತ್ರೆಗಳು ಬಿಟ್ಟಾಗ ಚಿಕ್ಕ ಚಿಕ್ಕ ಸೊಳ್ಳೆಗಳೆಲ್ಲ ಮುತ್ತುತ್ತಾ ಇರುತ್ತಲ್ವ, ಆ ಥರ ಎಲ್ಲ ಇಟ್ಕೊಳ್ಳೋದು.
ಮಾಡೋದು, ಹಾಗೆಯೇ ಎಂಜಲ್ ತಟ್ಟೆಗಳು ಅಲ್ಲಲ್ಲೇ ಬಿಸಾಕೋದು, ತಿಂದಿದ್ದೆಲ್ಲ ಅಲ್ಲಲ್ಲೇ ಬಿಸಾಕೋದು, ಆ ಥರ ಮಾಡೋದ್ರಿಂದ ಗಾಯ್ಸ್ ನಿಜವಾಗ್ಲೂ ಒಂದು ದರಿದ್ರ ಲಕ್ಷ್ಮಿ ಅನ್ನೋದು ಮನೆಯೊಳಗಡೆ ಎಂಟ್ರಿ ಕೊಡ್ತಾಳೆ. ಹೊರತು ಯಾವುದೇ ಕಾರಣಕ್ಕೂ ಮಹಾಲಕ್ಷ್ಮಿ ಅನ್ನೋದು ನಿಮ್ಮ ಮನೇಲಿದ್ದರೆ ಮನೆಯಿಂದ ಹೊರಗಡೆ ಹೊರಟೋಗ್ಬಿಡ್ತಾಳೆ. ಇನ್ನು ದರಿದ್ರ ಲಕ್ಷ್ಮಿ ಅಂತೂ ನಿಮ್ಮ ಮನೆಗೆ ಎಂಟ್ರಿ ಕೊಟ್ಟರಂತೂ ಮುಗೀತು. ನೀವು ಯಾವುದೇ ಒಂದು ಕೆಲಸ ಕೈ ಹಾಕಿದ್ರೂ ಕೂಡ ಅದರಿಂದ ನಿಮಗೆ ಏಳಿಗೆನೂ ಆಗಲ್ಲ, ಯಶಸ್ಸು ಕೂಡ ಸಿಗೋದಿಲ್ಲ. ಹಾಗೇನಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಆದಷ್ಟು ಮನೆನ ನೀವು ಕ್ಲೀನಾಗಿ ಇಟ್ಕೊಳ್ಬೇಕಾಗುತ್ತೆ, ಸರಿನಾ? ಅದ್ರ ಜೊತೆಗೆ ಗಾಯ್ಸ್, ಅಡುಗೆ ಮನೆಯಲ್ಲಿ ಕೆಲವೊಂದು ಪದಾರ್ಥಗಳು ಅಂದರೆ ಎಲ್ಲ ದಿನಸಿಗಳು ಯಾವುದು ಕೂಡ ಖಾಲಿ ಆಗದೇ ಇರೋ ಥರ ನೋಡ್ಕೊಳ್ಬೇಕು. ಅದರಲ್ಲಿ ಮುಖ್ಯವಾಗಿ ನೀವು ಅರಿಶಿನ ಆಗಿರಬಹುದು, ಮಸಾಲೆ ಪದಾರ್ಥಗಳಾಗಿರಬಹುದು, ಈ ರೀತಿ ಪದಾರ್ಥಗಳು, ಉಪ್ಪಾಗಿರಬಹುದು, ಇದನ್ನೆಲ್ಲ ನೀವು ತುಂಬುದಂಗೆ ಇರಬೇಕು ಮನೆಯಲ್ಲಿ, ಸರಿನಾ? ಯಾಕಂದರೆ ಮತ್ತು ಮಹಾಲಕ್ಷ್ಮಿಗೆ ಮಸಾಲೆ ಐಟಮ್ಸ್ ಆಗಿರಬಹುದು, ಉಪ್ಪಾಗಿರಬಹುದು, ಇದೆಲ್ಲ ಕೂಡ ತುಂಬಾ ಫೇವ್ರೇಟ್ ಅಲ್ವಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಇಷ್ಟು ಪದಾರ್ಥಗಳನ್ನ ನೀವು, ಕೆಲವೊಂದು ಪದಾರ್ಥಗಳನ್ನ ಖಾಲಿ ಆಗೋಕ್ಕಿಂತ ಮುಂಚೆನೇ ನೀವು ತಂದು ಇಟ್ಕೊಳ್ಳಿ. ಹಾಗೆಯೇ ಅಡುಗೆ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಅಡುಗೆ ಮನೆ ಇರುತ್ತಲ್ಲ, ಅಲ್ಲಿ ದಿನಸಿಗಳು ಅಂದರೆ ದವಸ ಧಾನ್ಯಗಳಾಗಿರಬಹುದು ಎಲ್ಲ ಕೂಡ ಫುಲ್ಲಾಗಿರೋ ಥರ ನೀವು ನೋಡ್ಕೊಳ್ಬೇಕಾಗತ್ತೆ. ಆವಾಗ ನಿಮಗೆ ಏಳಿಗೆ ಅನ್ನೋದು ಖಂಡಿತವಾಗ್ಲೂ ಹಾಗೇ ಆಗುತ್ತೆ, ಓಕೆನಾ? ಸೊ ಬನ್ನಿ, ಈಗ ನಾಳೆ ಬಂದು ಈ ಒಂದು ತಂತ್ರ ಬಂದು ಗಾಯ್ಸ್, ನೀವು ಶುಕ್ರವಾರನೇ ಮಾಡ್ಕೊಳ್ಬೇಕಾಗತ್ತೆ, ಸರಿನಾ? ಶುಕ್ರವಾರನೇ ನೀವು ಈ ಒಂದು ತಂತ್ರನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಒಂದು ಏಳಿಗೆನ ಕಾಣ್ತೀರಾ, ಒಂದು ಯಶಸ್ಸಿನ ಕಾಣ್ತೀರಾ. ಹಾಗೆಯೇ ನಿಮ್ಮ ಗಂಡನಿಗೆ ಏನಾದರೂ ಒಂದು ಹಣದ ಸಮಸ್ಯೆ ಇದ್ದರೆ, ತುಂಬಾ ಬಳಲ್ತಾ ಇದ್ದರೆ ಹಣದ ಸಮಸ್ಯೆಯಲ್ಲಿ, ಅದು ಕೂಡ ಕ್ಲಿಯರ್ ಆಗುತ್ತೆ. ಅಕಸ್ಮಾತ್ ನೀವು ಹೊರಗಡೆ ಹೋಗಿ ವ್ಯಾಪಾರಗಳನ್ನ ಮಾಡ್ತಾ ಇರ್ತೀರ, ಅಲ್ಲೂ ನಿಮಗೆ ಏಳಿಗೆ ಆಗ್ತಾ ಇರೋದಿಲ್ಲ. ಈ ರೀತಿ ಎಲ್ಲ ಏನಾರ ಒಂದು ಕಷ್ಟನ ಅನುಭವಿಸ್ತಾ ಇರ್ತೀರ ಅಲ್ವಾ? ಈ ಕಷ್ಟಕ್ಕೆಲ್ಲ ಮುಕ್ತಿಗೆ ಸಿಗಬೇಕು ಅಂತಂದರೆ ಈ ಒಂದು ತಂತ್ರನ ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಬೇಕಾಗತ್ತೆ, ಸರಿನಾ? ಸೊ ಬನ್ನಿ, ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ಬಂದು ಶುಕ್ರವಾರ ಗೈಸ್, ನೀವು ಸಂಜೆ 7 ಗಂಟೆ ಒಳಗಡೆ ನೀವು ಮಾಡ್ಕೊಳ್ಬೇಕಾಗತ್ತೆ, ಸರಿನಾ? ಯಾವುದಾದ್ರೂ ಶುಕ್ರವಾರ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಮನೆಯಲ್ಲಿ ದೀಪ ಹಚ್ಕೊಳ್ಳಿ. ಆದಷ್ಟು ಶುಕ್ರವಾರ ದೇವಿಗೆ ಒಂದು 10 ರೂಪಾಯಿದು ಪ್ಯಾಕೆಟ್ ತುಪ್ಪ ಸಿಗುತ್ತಲ್ವ, ಅದನ್ನು ತಗೊಬಂದು ಹಚ್ಚಿ. ಯಾಕಂದರೆ ತುಪ್ಪ ಇರೋರು ಹಚ್ಚಿ ಏನಿಲ್ಲ, ಆದರೆ ಕೆಲವೊಬ್ಬರಿಗೆ ತುಪ್ಪನ ಕೊಂಡು ತಂದು ಹಚ್ಚುವಷ್ಟು ಶಕ್ತಿ ಇರೋದಿಲ್ಲ ಅಲ್ವಾ? ಅವರಿಗೆ ಹೇಳ್ತಾ ಇರೋದು. 10 ರೂಪಾಯಿ ಪ್ಯಾಕೆಟ್ ಸಿಗುತ್ತೆ ಅಲ್ವಾ, ಆ 10 ರೂಪಾಯಿ ಪ್ಯಾಕೆಟ್ನ ತಂದುಬಿಟ್ಟು ನೀವು ತುಪ್ಪ ದೀಪನ ವಾರಕ್ಕೊಂದ್ಸಲ 10 ರೂಪಾಯಿ ಖರ್ಚು ಮಾಡಿದ್ರೆ ಏನೂ ಆಗೋಲ್ಲ ಅಲ್ವಾ? ದೇವರು ನಮಗೆ ದುಪ್ಪಟ್ಟಾಗಿ ಕೊಡ್ತಾನೆ ಅಂತ ಅಂದರೆ ನಾವು ಏನೇ ಒಂದು ಒಳ್ಳೇದು ಮಾಡೋದ್ರಲ್ಲಿ, ದೇವ್ರಿಗೆ ಪ್ರಿಯವಾದದನ್ನು ನಾವು ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ? ವಾರಕ್ಕೆ ಒಂದು 10 ರೂಪಾಯಿನ ಖರ್ಚು ಮಾಡಿ ನೀವು ತುಪ್ಪನ ತಂದು ತುಪ್ಪದ ದೀಪನ ನೀವು ಮನೆಯಲ್ಲಿ ಹಚ್ಚಬೇಕಾಗುತ್ತೆ, ಸರಿನಾ? ಸಂಜೆ 6 ಗಂಟೆ ಒಳಗಡೆ ಪೂಜೆನೆಲ್ಲ ಮುಗಿಸ್ಕೊಂಡು ಗಾಯ್ಸ್, ನೀವೇನು ಮಾಡಬೇಕು ಅಂತಂದರೆ ಸಪ್ರೇಟಾಗಿ ಒಂದು ಕುಂಕುಮನ, ಒಂದು ಚಿಕ್ಕ ಬಟ್ಲಿಗೆ ಕುಂಕುಮನ ನೀವು ತಗೊಳ್ಬೇಕು ಅಲ್ವಾ? ಕುಂಕುಮ ಅಂತಂದರೆ ಗಾಯ್ಸ್, ನಮ್ಮ ಸ್ತ್ರೀಯರಿಗೆ, ನಮ್ಮ ಮಹಿಳೆಯರಿಗೆ ಅಂದರೆ ಮದುವೆ ಯಾರ್ಯಾರಾಗಿದ್ದಾರೆ ಅವರಿಗೆ ತುಂಬಾ ಒಂದು ಕುಂಕುಮ ಆಗಿರ್ಬೋದು, ಅರಿಶಿನ ಆಗಿರ್ಬೋದು ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅಲ್ವಾ? ಯಾರೇ ಹಣೆಯಲ್ಲಿ ಕುಂಕುಮ ಅನ್ನೋದು ತುಂಬಾ ಪ್ರಾಮುಖ್ಯತೆನ ನಾವು ಕೊಡ್ತೀವಿ. ಈಗ ಗಂಡನ ಆಯಸ್ಸು ಜಾಸ್ತಿ ಆಗಬೇಕು, ಗಂಡನಿಗೆ ಒಂದು ಒಳ್ಳೇದಾಗಬೇಕು ಅಂತಂದರೆ ನಾವು ಕುಂಕುಮನ ಹಚ್ಕೊಳ್ಬೇಕು ಅಲ್ವಾ? ಯಾವುದೇ ಕಾರಣಕ್ಕೂ ಗಾಯ್ಸ್, ಏನಂತಂದರೆ ಈಗ ಪೂಜೆ ಎಲ್ಲ ಮಾಡ್ಕೊಳ್ತೀರಾ ಅಲ್ವಾ? ಪೂಜೆ ಎಲ್ಲ ಮಾಡಿದ್ಮೇಲೆ ನೀವು ಒಂದು ಕುಂಕುಮನ ಹಚ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸಾರಿ, ನಾನಿವತ್ತು ಕುಂಕುಮ ಹಾಕಿಲ್ಲ, ಬಿಕಾಸ್ ನಾನು ಹಾಕಂಗಿಲ್ಲ ಕುಂಕುಮನ, ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಹಾಗೆಯೇ ಗೈಸ್, ನೀವು ಪೂಜೆಗಳನ್ನ ಮಾಡ್ಕೊಳ್ತೀರಾ, ಪೂಜೆನೆಲ್ಲ ಮಾಡಿದಾಗ ನೀವು ಕುಂಕುಮನ ಹಾಕೊಳ್ತೀರಾ. ಹಾಗೆಯೇ ಡೈಲಿ ನೀವು ಕುಂಕುಮನ ಹಾಕೊಳ್ಳೋದ್ರಿಂದ ಅಂತಂದರೆ, ಈ ರೀತಿ ಮಂತ್ಲಿ ಪ್ರಾಬ್ಲಮ್ ಏನಾದರೂ ಬಂದರೆ ದಯವಿಟ್ಟು ಕುಂಕುಮನ ನೀವು ಸ್ಕಿಪ್ ಮಾಡಿಬಿಡಿ. ಕುಂಕುಮನ ನೀವು ಟಚ್ ಕೂಡ ಮಾಡೋಂಗಿಲ್ಲ ಮಂತ್ಲಿ ಪ್ರಾಬ್ಲಮಲ್ಲಿ, ಸರಿನಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಡೈಲಿ ನೀವು ಕುಂಕುಮನ ಹಾಕೊಂಡಷ್ಟು ಅಂತಂದರೆ ಇಲ್ಲಿ ಇಡ್ತೀರಾ ಅಲ್ವಾ? ಇಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು. ಹಾಗೆಯೇ ಮದುವೆ ಆಗಿರೋರು ಇಲ್ಲಿ ಕೂಡ ಇಡ್ತಾರೆ, ಇಲ್ಲಿ ಕೂಡ ಇಟ್ಟರೆ ತುಂಬಾ ಒಳ್ಳೆಯದು. ಗಂಡನ ಆಯಸ್ಸು ಅನ್ನೋದು ಹೆಚ್ಚಾಗುತ್ತೆ. ಮನೆಯಲ್ಲಿ ಒಂದು ಖುಷಿಯಾಗಿ ಸಂಸಾರನ ಮಾಡ್ತೀರಾ. ಯಾವುದೇ ರೀತಿ ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡನ ಏಳಿಗೆಗೆ, ಸಂಪತ್ತನ್ನು ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಡೈಲಿ ಕುಂಕುಮನ ಮನೆಯಲ್ಲಿ ನೀವು ಹಚ್ಕೊಳ್ಬೇಕಾಗತ್ತೆ, ಸರಿನಾ? ಹಾಗೆಯೇ ಯಾವುದಾದ್ರೂ ಸೂತ್ಕ ಇದ್ದರೆ ಹಚ್ಕೋಬೇಡಿ. ಹಾಗೆಯೇ ಮಂತ್ಲಿ ಪ್ರಾಬ್ಲಮ್ ಇದ್ದರೆ ಹಚ್ಕೋಬೇಡಿ. ಈ ರೀತಿಯೆಲ್ಲ ಇದ್ದರೆ ಹಚ್ಕೊಳ್ಬಂತು ಹೋಗಬೇಡಿ, ಸರಿನಾ? ಸೊ ಒಂದು ಚಿಕ್ಕ ಡಬ್ಬಿನಲ್ಲಿ ಒಂದು ಕುಂಕುಮನ ನೀವು ತಗೊಳ್ಬೇಕು. ಕುಂಕುಮದ ಒಳಗಡೆ ಈ ಒಂದು ವಸ್ತುವನ್ನು ನೀವು ಖಂಡಿತವಾಗ್ಲಿ ಹಾಕಲೇಬೇಕಾಗುತ್ತೆ, ಸರಿನಾ? ಯಾವ ವಸ್ತು ಅಂತ ನೀವು ಕೇಳೋದಾದರೆ 1 ರೂಪಾಯಿ ಕಾಯಿನ್ನ ನೀವು ಹಾಕಬೇಕಾಗುತ್ತೆ ಕುಂಕುಮದ ಡಬ್ಬದೊಳಗಡೆ. ಹಾಕ್ಬಿಟ್ಟು ನೀವು ದೇವರಿಗೆ ಸಂಕಲ್ಪನ ಮಾಡ್ಕೊಳ್ಬೇಕು. ನನಗೆ ಈ ಥರ ಪ್ರಾಬ್ಲಮ್ಗಳಿದೆ, ನಿಮ್ಗೇನು ಪ್ರಾಬ್ಲಮ್ ಇದೆ ಅದನ್ನು ಕೇಳಿಕೊಂಡು, ನನಗೆ ಈ ಥರ ಪ್ರಾಬ್ಲಮ್ ಇದೆ, ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಬೇಕು ಅಂತಂದರೆ ದಯವಿಟ್ಟು ನನಗೆ ಈ ರೀತಿ ಒಂದು ಚಿಕ್ಕ ತಂತ್ರನ ಮಾಡ್ತಾಯಿದ್ದೀನಿ ತಾಯಿ, ನನ್ನ ಪ್ರಾಬ್ಲಮ್ನೆಲ್ಲ ದಯವಿಟ್ಟು ಸಾಲ್ವ್ ಮಾಡು ತಾಯಿ, ಈ ರೀತಿ ನಮ್ಮ ಕಷ್ಟಗಳನ್ನ ನಾವು ಈ ಥರ ಅನುಭವಿಸ್ತಾ ಇದ್ದೀವಿ ಅಂತ ಹೇಳ್ಕೊಂಡು ನೀವು ದೇವ್ರ ಹತ್ರ
ಕುಂಕುಮದ ಒಳಗಡೆ ನೀವು ₹1 ಕಾಯಿನ್ನ ಹಾಕಬೇಕಾಗತ್ತೆ, ಸರಿನಾ. ಹಾಕ್ಬಿಟ್ಟು ನೀವು ಇಟ್ಕೊಳ್ಳೋದ್ರಿಂದ ನಿಜವಾಗ್ಲೂ ಗಾಯ್ಸ್ ನೋಡಿ, ಬೇಕಾದರೆ ನೀವು ಶುಕ್ರವಾರ ಮಾತ್ರ ಮಾಡಬೇಕು ಇದನ್ನು, ಸರಿನಾ. ಶುಕ್ರವಾರ ಮಾಡ್ಕೊಳ್ಳಿ, ನೋಡಿ. ಬೇಕಾದರೆ ಇದನ್ನು ಮಾಡಾದ್ಮೇಲೆ ನಿಮ್ಮ ಮನೆಯಲ್ಲಿ ಒಂದು ಏಳಿಗೆ ಅನ್ನೋದು, ಅಭಿವೃದ್ಧಿ ಅನ್ನೋದು ಯಾವ ರೀತಿ ಆಗುತ್ತೆ ಅಂತ ನೀವೇ ಬೇಕಾದರೆ ಅಬ್ಸರ್ವ್ ಮಾಡ್ಬೋದು, ಸರಿನಾ. ಸೊ ಹಾಗಾಗಿ ದಯವಿಟ್ಟು ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈ ಒಂದು ರೆಮಿಡಿ ತುಂಬಾ ಹೆಲ್ಪ್ಫುಲ್ ಆಗೇ ಆಗುತ್ತೆ ಗೈಸ್, ಸರಿನಾ. ನಿಜವಾಗ್ಲೂ ತುಂಬಾ ಒಳ್ಳೆಯದಾಗುತ್ತೆ. ನಿಮ್ಮ ಗಂಡನಿಗೂ ಕೂಡ ಆಯಸ್ಸು ಅನ್ನೋದು ವೃದ್ಧಿ ಆಗುತ್ತೆ. ಹಾಗೆ ಅಂದರೆ ನೀವು ಕುಂಕುಮನ ಇಟ್ಕೊಳ್ಳೋದ್ರಿಂದ ಆಯಸ್ಸು ವೃದ್ಧಿ ಆಗುತ್ತೆ. ಈ ಒಂದು ತಂತ್ರನ ನೀವು ಮಾಡ್ಕೊಳ್ಳೋದ್ರಿಂದ ಮನೆ ಅನ್ನೋದು ಏಳಿಗೆ ಆಗುತ್ತೆ, ಯಶಸ್ಸಿನ ಕಾಣ್ತೀರಾ, ಧನಪ್ರಾಪ್ತಿ ಆಗುತ್ತೆ, ಧನಾಗಮನ ಆಗುತ್ತೆ. ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಹಣದ ಸಮಸ್ಯೆನಲ್ಲಿ ಬಳಲ್ತಾ ಇದ್ದರೆ ನಿಜವಾಗ್ಲೂ ಬೇಗನೆ ನಿಮಗೆ ಒಂದು ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ. ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ, ಓಕೆನಾ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಇದೇ ರೀತಿ ನಾನು ವಿಡಿಯೋನ ಮಾಡಿ ಹಾಕಿದ್ದೀನಿ ತುಂಬ, ಆಯಿತಾ. ಅದೆಲ್ಲರೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕನ್ನ ನಿಮಗೆ ಕೊಟ್ಟಿರ್ತೀನಿ. ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ನಂಬಿಕೆ ಇಟ್ಟು ಯಾವುದೇ ಒಂದು ನಾವು ತಂತ್ರ ಪರಿಹಾರ ಮಾಡ್ಕೊಳ್ಬೇಕಾದ್ರೆ ಗಾಯ್ಸ್, ನಂಬಿಕೆ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ ಅಲ್ವಾ. ಒಂದು ನಂಬಿಕೆ ಇಟ್ಟು ನೀವು ಈ ತಂತ್ರಗಳನ್ನ ನೀವು ಮಾಡ್ಕೊಳ್ಬೇಕು, ಸರಿನಾ. ಈ ರೀತಿ ನೀವು ಒಂದು ನಂಬಿಕೆ ಇಟ್ಟು ಈ ತಂತ್ರಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಿಮಗೆ ಒಳ್ಳೆಯದಂತೂ ಆಗೇ ಆಗುತ್ತೆ. ಹಾಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಾಯ್ಸ್, ನನ್ನ ಚಾನಲ್ನಲ್ಲಿ ಬಂದು ಸುಮ್ಮನೆ ಅವರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ನಿಮಗೆ ವಿಡಿಯೋ ಮಾಡಿ ಹಾಕೋದಿಲ್ಲ. ನಾನು ಒಂದ್ಸಲ ಅದ್ರ ಬಗ್ಗೆ ತಿಳ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯನ್ಸ್ನ ತೊಗೊಂಡು ನನಗೆ ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು, ಸರಿನಾ. ದಯವಿಟ್ಟು ಎಲ್ಲರೂ ಕೂಡ ಮಾಡ್ಕೊಳ್ಳಿ. ಈ ಥರ ಅಂದರೆ ಚಿಕ್ಕ ಪುಟ್ಟ ತಂತ್ರಗಳನ್ನ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂತಂದರೆ ನಾವು ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ. ಏನು ನೀವು ತುಂಬಾ ದುಡ್ಡು ಖರ್ಚು ಮಾಡಿ ಲಕ್ಷ ಖರ್ಚು ಮಾಡಿ ಮಾಡುವಂಥ ತಂತ್ರಗಳ ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನೀವು ಈ ರೀತಿ ಮಾಡ್ಕೊಳ್ಳಿ ತಂತ್ರಗಳನ್ನ. ಚಿಕ್ಕ ಅಂದರೆ ಮನೆಯಲ್ಲೇ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡುವಂಥ ಚಿಕ್ಕ ಪುಟ್ಟ ತಂತ್ರಗಳಂತೂ ಆಗಿರುತ್ತೆ, ಓಕೆನಾ. ಹಾಗೆ ಗೈಸ್, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಓಕೆ ಗೈಸ್, ಹಾಗಾದರೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ನಿಜವಾಗ್ಲೂ ನೀವೆಲ್ಲ ಒಂದು ಇನ್ನೊಬ್ರ ಕಷ್ಟಕ್ಕೆ ನೆರವಾಗ್ತೀರಾ ಅಂತ ನಾನು ಕೂಡ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆದಷ್ಟು ಶೇರ್ ಮಾಡಿ. ಹಾಗೆಯೇ ಇದ್ರ ಜೊತೆಗೆ ಗೈಸ್, ನಾನು ನನ್ನ ಮಗಂದು ಸಿಂಪ್ಟಮ್ಸ್ಗಳಾಗಿರ್ಬಹುದು, ಪ್ರೆಗ್ನೆನ್ಸಿ ಜರ್ನಿ ಆಗಿರಬಹುದು, ಹಾಗೆಯೇ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಆಗಿರಬಹುದು, ಎಲ್ಲದನ್ನೂ ಕೂಡ ನಾನು ನನ್ನ ಪಾಪದು ಶೇರ್ ಮಾಡಿದ್ದೀನಿ. ಅದರದ್ದೆಲ್ಲದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಇದೇ ರೀತಿ ಅಮಾವಾಸ್ಯೆನಲ್ಲಿ ಆಗಿರಬಹುದು, ಉಣ್ಮೇಲಾಗಿರಬಹುದು, ಈ ಯಾವ್ಯಾವ ರೀತಿ ಪರಿಹಾರಗಳನ್ನ ಮಾಡಿಕೊಂಡ್ರೆ ನಮ್ಮ ಮನೆಯಲ್ಲಿ ಏಳಿಗೆ ಆಗುತ್ತೆ ಅದನ್ನೆಲ್ಲನೂ ನಾನು ಹಾಕಿದ್ದೀನಿ. ಅದರೆಲ್ಲನೂ ನೀವು ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಓಕೆ ಗೈಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.